ಗುರು ಇವತ್ತು ಬಟ್ಟೆ ತೊಗೊಳಕ್ ಹೋದ್ರೆ ಈ ತರ ಹಾಕತ್ತಂತ ಗೊತ್ತಿಲ್ಲ ಅಂದ್ರೆ ಬೋಳಕೊಂದು ಬಿಡ್ತು. ಹಾಯ್ ಎಲ್ಲರೂ ನಮಸ್ಕಾರ, ಎಲ್ಲರೂ ಹೆಂಗಿದ್ರು ಚೆನ್ನಾಗಿದ್ರು ಅನ್ಕೊಂತ ನಾನು ಚೆನ್ನಾಗಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಮಿನಿ ಬ್ಲಾಗ್ನ. ಈಗ ಸದ್ಯಕ್ಕೆ ಏನಿಲ್ಲ, ಇವತ್ತು ಕೂಡ ರಜಾ, ಇವತ್ತು ರಂಜಾನ್ ಬೇಕಾದ್ರೆ ರಜಾ ಐತಿ. ಈಗ ದೊಡ್ಡಮಾರ್ ಮನೆ ಹೊಂಟೀನಿ, ಅದಕ್ಕೆ ಹೊಂಟೀನಪ್ಪ ಅಂತ ಅಂದರೆ ಈಗ ಸದ್ಯಕ್ಕೆ ಬಟ್ಟೆ ಒಂದೈತಿ ನಮ್ಮ ಮಮ್ಮಿ ಹೊಲ್ಸಕ್ಕೆ. ನಮ್ಮ ಅಜ್ಜಿ ಅಲ್ಲಿದ್ದಾರೆ, ನಮ್ಮ ಅಜ್ಜಿನೇ ಹೊಲಿತಾರೆ ರಾಗಿ ಇರ್ತದೆ. ಮತ್ತು ನನ್ನ ಬುಕ್ ಬೇರೆ ಅಲ್ಲೇ ಐತಲ್ಲ, ನಮ್ಮ ಅಕ್ಕ ಓದಿಸ್ತಾಗ ಅದಕ್ಕೆ ಅಲ್ಲಿಗೆ ಹೋಗ್ಬರ್ರಿ. ಮಾರ್ನಿಂಗ್ ನಾಯಿ ಇದೆ ಎಚ್ಚರಿಕೆ, ಬಿ ಎ ಫೇರ್ ಆಫ್ ಡಾಗ್. ನಮಗೆ ಅದು ಏನು ಮಾಡಲ್ಲ. ಸದ್ಯಕ್ಕೆ ಹೊರಗೆ ಎಲ್ಲಿಗೆ ಹೊಂಟಿವಪ್ಪ ಅಂತಂದರೆ ಶಾಪಿಂಗ್ ಮಾಡಕ್ಕೆ ಹೊಂಟಿವಿ ಬಟ್ಟೆದು. ಯಾಕಂತಂದರೆ ಮದುವೆ ಐತೆ ಎಷ್ಟನೇ ತಾರೀಕಿಗೆ? 5ನೇ ತಾರೀಕಿಗೆ ನಮ್ಮ ಮಾವನ ಮಗಳ ಮದುವೆ. 5ನೇ ತಾರೀಕಿಗೆ ಮದುವೆ ಐತೆ ಗಾಯ್ಸ್, ಅದಕ್ಕೆ ನಾನು ಬಟ್ಟೆ ತಗೊಂಬರಕ ಗುರು 2-3 ಶಾಪಿಗೆ ಅಡ್ಡಾಡ್ತೀವಿ. ಬಟ್ ನನ್ನ ಸೈಜ್ ಪ್ಯಾಂಟ್ ಸಿಗ್ಲಿಲ್ಲ. ಸೈಜ್ ಇತ್ತು ಬಟ್ ಲೆಂತ್ ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮ ಅಕ್ಕ ಕೇಳಿದೆ, ಅರ್ಜೆಂಟ್ ಏನಿಲ್ಲ ಗಾಯ್ಸ್. ನಮ್ಮ ಅಕ್ಕ ಕೇಳಿದ್ರೆ ಕೇಳಿಲ್ಲ, ಅರ್ಜೆಂಟ್ ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಅಂಗಡಿ ಕರ್ಕೊಂಡು ಇಲ್ಲಿ ಸಿಗ್ಲಿಲ್ಲ, ಇಲ್ಲಿ ಸಿಗ್ಲಿಲ್ಲ. ಅದೇ ರೀತಿ ಆಯ್ತು. ಈಗ ಸದ್ಯಕ್ಕೆ ಎದ್ರಾಗ ಮಾಡೋಣಂತ ಆನ್ಲೈನಾಗ ಮಾಡಕ್ ಕುಂತೀವಿ. ನೋಡೋಣ ಆನ್ಲೈನಾಗ ಯಾರಂತದ್ ಬೇಕು ಕೇಳ್ರಿ. ಗೈಸ್ ನಮ್ಮ ಮಾಮ ಗಾಡಿನ ತಿಕ್ಕಿ ಹೊಸದಾಗಿ ಗಾಡಿ ಮಾಡ್ಬಿಟ್ರೆ ಲೈಕ್ ಮಾಡಿ ಅಂತಂದ ನೋಡಿ ಗೈಸ್. ಅದು ಯಾವ್ದೋ ಸಾಂಗ್ ಐತಲ್ಲ, ಓದು ಓದು ಅನ್ನೋ ಫ್ಯಾಮಿಲಿ, ನಾಳೆ ಓದು ಅನ್ನೋ ಮನಸ್ಸು. ಈಗ ನನಗೆ ಸೂಟ್ ಆಗಿದೆ ನೋಡಿ ಗೈಸ್. ಏನ್ ಮಾಡ್ಬೇಕು, ಯಾರ ಮಗನ ಮಾತು ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಸದ್ಯಕ್ಕೆ ಏನ್ ಮಾಡೋಣ ಕಮೆಂಟ್ ಮಾಡ್ಬಿಡಿ ನೀವೇ. ನಾವು ಓದಕೊಂತೀವಿ ಅಂದ್ರೆ ಬಾಯಿ ಮುಚ್ಕೊಂಡು ಓದಬಾರ್ದು, ಬಾಯಿನಾಗ ಏನಾರು ಇಟ್ಕೊಂಡು ಓದ್ಬೇಕು, ಅವಾಗ ಓದೋದು ಅಂತ ಸೀರಿಯಸ್ ಆಗ್ಬಿಡ್ರಿ. ನಾನು ಏನಾರು ತಿನ್ನೋಣ ಅಂತ ಕುರ್ಕುರಿ ತಿನ್ಕೊಂತ ಕುಂತೀನಿ. ದೊಡ್ಡಮರ ಮನೆಯಿಂದ ಬಂದಾತು. ಈಗ ಮತ್ತೆ ಓದಕ್ಕಂತ ಕುತ್ಕೊಂಡಿನಿ. ಈಗ ಕನ್ನಡ ಸುಟ್ಟಿರ್ತೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.